ನೀವು ಪ್ರತಿದಿನ ಆರೋಗ್ಯವಾಗಿ ಇದ್ದೀನಿ ಅಂದ್ಕೊಂಡಿದ್ದೀರಾ? ಆದರೆ ನೀವು ಪ್ರತಿದಿನ ಈ 5 ತಪ್ಪುಗಳು ನಿಮ್ಮ ಆರೋಗ್ಯವನ್ನು ಹಾಳು ಮಾಡ್ತೀವಿ. ವೆಲ್ಕಮ್ ಟು ಸುಮಾ ಕಿರಣ್ 22 ಮೈ ಯೂಟ್ಯೂಬ್ ಚಾನಲ್. ಈ ಒಂದು ವಿಡಿಯೋದಲ್ಲಿ ನಾನು ಇವತ್ತು ಏನು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ನಮ್ಮ ಆರೋಗ್ಯದ ಬಗ್ಗೆ ನಾವು ಕಾನ್ಸಂಟ್ರೇಷನ್ ಮಾಡಲ್ಲ ಈ ಒಂದು ಜನರೇಷನ್ಸ್ ಅಲ್ಲಿ. ಇವಾಗ ಒಂದು ವರ್ಕ್ ಪ್ರೆಷರ್ ಇರುತ್ತೆ, ಎಲ್ಲರಿಗೂ ಕೂಡ ವರ್ಕ್ ಪ್ರೆಷರ್ ಇರೋದ್ರಿಂದ ನಮ್ಮ ಆರೋಗ್ಯದ ಬಗ್ಗೆ ನಾವೇ ಕಾಳಜಿ ತಗೊಳ್ತಾ ಇಲ್ಲ. ಹಾಗಾಗಿ ಈ ಒಂದು ವಿಡಿಯೋನ ನಾನು ಮಾಡ್ತಾ ಇದ್ದೀನಿ. ಯಾರಿಗೆಲ್ಲ ಎಷ್ಟು ಹೆಲ್ಪ್ ಆಗುತ್ತೆ ನೋಡ್ತಾ ಹೋಗೋಣ. ಫಸ್ಟ್ ಪಾಯಿಂಟ್ ಬಂದ್ಬಿಟ್ಟು, ಬೆಳಗ್ಗೆ ಎದ್ದ ತಕ್ಷಣ ಫೋನ್ ನೋಡೋದ್ರಿಂದ ಏನಾಗುತ್ತೆ, ಬ್ರೈನ್ ಸ್ಟ್ರೆಸ್ ಆಗುತ್ತೆ. ಹಾಗೇನೆ ಕೂಡ ನಮಗೆ ಎನರ್ಜಿ ಲೆವೆಲ್ ಕೂಡ ಕಡಿಮೆ ಆಗುತ್ತೆ. ಏಕೆಂದ್ರೆ ಸ್ಕ್ರೀನ್ ಅನ್ನ ಬೆಳಗ್ಗೆ ಎದ್ದ ತಕ್ಷಣ ನೋಡಿದ್ರೆ ಅದೇ ಮೂಡಲ್ಲಿ ಇರ್ತೀವಿ. ಹಾಗಾಗಿ ಆ ಡೇ ಟುಡೇ ಬ್ರೈನ್ ಯಾವ ತರ ಎಫೆಕ್ಟ್ ಆಗುತ್ತೆ ಅಂತ ಅಂದ್ರೆ, ತುಂಬಾ ಸ್ಟ್ರೆಸ್ನೆಸ್ ಆಗುತ್ತೆ. ಹಾಗೆ ಕಣ್ಣೆಲ್ಲ ನೋಯ್ತಾ ಇರುತ್ತೆ. ನಾವು ಆದಷ್ಟು ತುಂಬಾ ಕಂಪ್ಯೂಟರ್ಸ್ ವರ್ಕ್ ಆಗಿರ್ಬೋದು, ಹಾಗೇನೆ ಸ್ಕ್ರೀನ್ ಎಲ್ಲ ಹೆಚ್ಚಾಗಿ ಯೂಸ್ ಮಾಡ್ತಾ ಇರ್ತೀವಿ ಈ ಒಂದು ಜನರೇಷನ್ಸ್ ಅಲ್ಲಿ. ಆಗಿರುವಾಗ ತುಂಬಾ ಸ್ಕ್ರೀನ್ ಅನ್ನ ನೋಡ್ತಾ ಇದ್ರೆ, ಅದರಲ್ಲೂ ಮಾರ್ನಿಂಗ್ ಎದ್ದ ತಕ್ಷಣ ಸ್ಕ್ರೀನ್ ಆದಷ್ಟು ನೋಡೋದು ಕಡಿಮೆ ಮಾಡಬೇಕು. ಅಂತಲ್ಲ, ಆದಷ್ಟು ನೋಡಕ್ ಹೋಗ್ಬಾರ್ದು. ನೋಡಿದ್ರೆ ಏನಾಗುತ್ತೆ, ಅದೇ ಬ್ರೈನ್ ರೆಸ್ಟ್ ಆಗುತ್ತೆ, ಇಮ್ಯುನಿಟಿ ಎನರ್ಜಿ ಕೂಡ ಲೆವೆಲ್ ಕಮ್ಮಿ ಆಗ್ತಾ ಹೋಗುತ್ತೆ. ಸೆಕೆಂಡ್ ಪಾಯಿಂಟ್ ಬಂದ್ಬಿಟ್ಟು, ನೀರು ಕಡಿಮೆ ಕುಡಿಯೋದ್ರಿಂದ ನಮ್ಗೆ ಏನಾಗುತ್ತೆ ಅಂತ ಹೇಳಿದ್ರೆ, ಡಿಹೈಡ್ರೇಷನ್ಸ್, ಹೆಡೆಚ್ ಪ್ಲಸ್ ಟೈರ್ಡ್ನೆಸ್ ಆಗ್ಬೋದು. ಸ್ಕಿನ್ ಪ್ರಾಬ್ಲಮ್ ಮತ್ತೆ ಡೈಜೆಷನ್ ಇಶ್ಯೂಸ್ ಆಗುತ್ತೆ. ನಮಗೆ ನೀರು ಕಡಿಮೆ ಕುಡಿಯೋದ್ರಿಂದ ನಮಗೆ ಸ್ಕಿನ್ ಗ್ಲೋನೆಸ್ ಆಗಿರ್ಬೋದು, ಡೈಜೆಷನ್ ಇಶ್ಯೂಸ್ ಆಗಿರ್ಬೋದು, ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಆಗುತ್ತೆ. ಹಾಗಾಗಿ ಮತ್ತೆ ಏರ್ ಫಾಲ್ ಕೂಡ ತುಂಬಾ ಉದುರುತ್ತಾ ಇರುತ್ತೆ. ಹಾಗೆ ನೀರನ್ನ ಕಮ್ಮಿ ಕುಡಿಯೋದ್ರಿಂದ ಸಾಕಷ್ಟು ಅನಾನುಕೂಲಗಳಾಗುತ್ತೆ, ಅಡ್ವಾಂಟೇಜಸ್ ಆಗುತ್ತೆ. ಹಾಗಾಗಿ ನೀರನ್ನ ಯಥೇಚ್ಛವಾಗಿ ಯೂಸ್ ಮಾಡಬೇಕು. ಥರ್ಡ್ ಪಾಯಿಂಟ್ ಬಂದ್ಬಿಟ್ಟು, ಬ್ರೇಕ್ಫಾಸ್ಟ್ ಸ್ಕಿಪ್ ಮಾಡೋದು. ಈಗ ಅನ್ಕೊಳ್ತೀವಿ ನಾವು ವೇಟ್ ಜಾಸ್ತಿ ಇದೆ, ನಾವು ಬ್ರೇಕ್ಫಾಸ್ಟ್ ನ ಸ್ಕಿಪ್ ಮಾಡಿದ್ರೆ ವೇಟ್ ಕಮ್ಮಿ ಆಗುತ್ತೆ ಅಂತ ಹೇಳಿ. ಇದು ಬಂದ್ಬಿಟ್ಟು ತಪ್ಪು ಕಲ್ಪನೆ. ನಾವು ಬ್ರೇಕ್ಫಾಸ್ಟ್ ನ ಕಡಿಮೆ ಮಾಡಿದ್ರೆ ಏನಾಗುತ್ತೆ, ಎನರ್ಜಿ ಲೆವೆಲ್ ಕೂಡ ಲೋ ಆಗುತ್ತೆ. ಅದೇ ರೀತಿ ನಮ್ಮ ವೇಟ್ ಗೈನ್ ಜಾಸ್ತಿ ಆಗುತ್ತೆ. ಕೆಲವರು ತುಂಬಾ ಅನ್ಕೊಂಡಿರ್ತಾರೆ, ಊಟ ಬಿಡೋದ್ರಿಂದ, ಬ್ರೇಕ್ಫಾಸ್ಟ್ ಬಿಡೋದ್ರಿಂದ ನಮಗೆ ಎನರ್ಜಿ ಲೆವೆಲ್ ಕಮ್ಮಿ ಆಗುತ್ತೆ ಅಂತ ಗೊತ್ತಿರುತ್ತೆ. ಹಾಗಾದ್ರೂ ಕೂಡ ನಾವು ವೇಟ್ ಲಾಸ್ ಮಾಡ್ಕೊಳ್ಳೋದಕ್ಕೋಸ್ಕರ ನಾವು ಕಮ್ಮಿ ಮಾಡ್ಕೊಳ್ತಾ ಇರ್ತೀವಿ. ಊಟನ ಆಗಿರ್ಬೋದು, ಬ್ರೇಕ್ಫಾಸ್ಟ್ ಸ್ಕಿಪ್ ಮಾಡೋದಾಗಿರ್ಬೋದು. ಇದರಿಂದ ವೇಟ್ ಜಾಸ್ತಿ ಆಗುತ್ತೆ ಹೊರತು ಲೋ ಆಗೋದಿಲ್ಲ. ನಾವೇನಾದ್ರೂ ವೇಟ್ ಗೈನ್ ಅನ್ನ ಕಮ್ಮಿ ಮಾಡ್ಕೋಬೇಕು ಅಂದ್ರೆ ಅದಕ್ಕೆ ಬೇರೆ ಒಂದು ಅಡ್ವಾಂಟೇಜಸ್ ಗಳೇ ಇದಾವೆ. ಅದನ್ನ ನಾವು ಯೂಸ್ ಮಾಡ್ಕೋಬೇಕು. ವ್ಯಾಯಾಮ ಆಗಿರ್ಬೋದು, ಮೆಡಿಟೇಷನ್ಸ್ ಆಗಿರ್ಬೋದು, ವಾಕಿಂಗ್ ಸ್ಕಿಲ್ಸ್, ಈ ತರ ಬೇರೆನ ಯೂಸ್ ಮಾಡ್ಕೊಳ್ಬೇಕು. ಹಾಗೇನೆ ಕೂಡ ನಾವು ಒಳ್ಳೊಳ್ಳೆ ಫುಡ್ಗಳನ್ನ ಕೂಡ ನಾವು ತಗೊಳ್ತಾ ಹೋಗ್ಬೇಕು. ಅದರಿಂದ ನಮಗೆ ಏನಾಗುತ್ತೆ ಅಂತ ಹೇಳಿದ್ರೆ, ಇಮ್ಯುನಿಟಿ ಕೂಡ ಪವರ್ ಬರುತ್ತೆ. ಹಾಗೆ ಜೊತೆಗೇನೆ ನಾವು ಸಣ್ಣ ಪ್ರಮಾಣದಲ್ಲಿ ಊಟ ಮಾಡ್ತಾ ಹೋದ್ರೆ, ಬ್ರೇಕ್ಫಾಸ್ಟ್ ನ ಎಲ್ಲಿ ಕೂಡ ಸ್ಕಿಪ್ ಮಾಡ್ತಾ ತಗೊಳ್ತಾ ಹೋದ್ರೆ ವೇಟ್ ಲಾಸ್ ನಾವು ಮಾಡ್ಕೋಬಹುದು. ಆದ್ರೆ ಕೆಲವರು ಏನ್ ಮಾಡ್ತಾರೆ ಅಂತ ಹೇಳಿ, ಬ್ರೇಕ್ಫಾಸ್ಟ್ ನ ಸ್ಕಿಪ್ ಮಾಡ್ಬಿಡ್ತಾರೆ. ಬ್ರೇಕ್ಫಾಸ್ಟ್ ನ ಸ್ಕಿಪ್ ಮಾಡಿದ್ರೆ ನಮಗೆ ಇಮ್ಯುನಿಟಿ ಪವರ್ ಕೂಡ ಕಮ್ಮಿ ಆಗುತ್ತೆ. ಹಾಗೇನೆ ಕೂಡ ವೇಟ್ ಲಾಸ್ ಆಗಲ್ಲ, ವೇಟ್ ಗೇನ್ ಅಂತೀವಿ. ಓಕೆ, ಹಾಗಾಗಿ ಬ್ರೇಕ್ಫಾಸ್ಟ್ ನ ಸ್ಕಿಪ್ ಮಾಡಬಾರ್ದು. ಫೋರ್ತ್ ಪಾಯಿಂಟ್ ಬಂದ್ಬಿಟ್ಟು, ಹೆಚ್ಚು ಜಂಕ್ ಫುಡ್ ಅನ್ನ ತಿನ್ನೋದು. ಹೆಚ್ಚು ಜಂಕ್ ಫುಡ್ ತಿಂದ್ರೆ ಏನಾಗುತ್ತೆ ಅಂದ್ರೆ, ಫಾಸ್ಟ್ ಬೇಗ ದಪ್ಪ ಆಗ್ಬಿಡ್ತೀವಿ. ಫಾಸ್ಟ್ ಇನ್ಕ್ರೀಸಿಂಗ್ ಅಂತ ಹೇಳಿದ್ರೆ, ಜಂಕ್ ಫುಡ್ ಅನ್ನ ತಿನ್ನೋದ್ರಿಂದ ನಾವು ತುಂಬಾ ಬೇಗ ದಪ್ಪ ಆಗ್ಬಿಡ್ತೀವಿ. ಅದರಲ್ಲಿ ಕೊಲೆಸ್ಟ್ರಾಲ್ ಅಂಶ ಜಾಸ್ತಿ ಇರುತ್ತೆ. ಹಾಗಾಗಿ ನಾವು ಜಂಕ್ ಫುಡ್ ನ ಆದಷ್ಟು ಅವಾಯ್ಡ್ ಮಾಡಬೇಕು. ಹಾಗೆ ಕೂಡ ಜಂಕ್ ಫುಡ್ ತಿನ್ನೋದ್ರಿಂದ ನಮಗೆ ಹಾರ್ಟ್ ಪ್ರಾಬ್ಲಮ್ ಕೂಡ ಆಗ್ಬಹುದು. ಏಕೆಂದ್ರೆ ನಾವು ವೇಟ್ ಗೇನ್ ಜಾಸ್ತಿ ಆಗ್ತಾ ಏನಾಗುತ್ತೆ, ನಮ್ಮಲ್ಲಿ ಕೆಮ್ಮು ಅನ್ನೋದಾಗಿರ್ಬಹುದು, ಅಥವಾ ಉಸಿರಾಟ ತೊಂದರೆ ಆಗಿರ್ಬಹುದು, ಕೊಲೆಸ್ಟ್ರಾಲ್ ಅಂದ್ರೆ ಬೇಡವಾದಂತಹ ಕೊಲೆಸ್ಟ್ರಾಲ್ ಅತಿ ಹೆಚ್ಚಾಗಿ ನಮ್ಮ ದೇಹದಲ್ಲಿ ಉತ್ಪತ್ತಿ ಆಗ್ಬೋದು. ಹಾಗಾಗಿ ಹಾರ್ಟ್ ಪ್ರಾಬ್ಲಮ್ ಇಶ್ಯೂಸ್ ಆಗ್ಬೋದು. ಎನರ್ಜಿಸ್ ಲೆವೆಲ್ ಕೂಡ ನಾವು ನೋಡೋದಿಕ್ಕೆ ದಪ್ಪ ಇರ್ತೀವಿ, ಗುಂಡಾಗಿರ್ತೀವಿ, ಸಿಕ್ಕಾಪಟ್ಟೆ ಎನರ್ಜಿ ಆಗಿದ್ದಾರೆ ಅನ್ಕೊಂಡಿರ್ತಾರೆ. ಅದು ಜಂಕ್ ಫುಡ್ ಕಾರಣದಿಂದನೂ ಕೂಡ ಅವ್ರು ವೇಟ್ ಗೇನ್ ಆಗಿರ್ಬೋದು. ಬಟ್ ವೆಜಿಟೇಬಲ್ ತಗೊಂಡ್ಬಿಟ್ಟು ಅವ್ರು ವ್ಯಾಯಾಮ ಮಾಡಿಕೊಂಡು ಅದು ವೇಟ್ ಗೇನ್ ಆದ್ರೆ ಬೇರೆ ಅಲ್ವಾ. ಈಗ ಏನಾಗಿದೆ ಅಂದ್ರೆ, ಈ ಜನರೇಷನ್ಸ್ ಅಲ್ಲಿ ಎಲ್ಲಾ ಚಿಕ್ಕ ಮಕ್ಕಳನ್ನು ಕೂಡ ಎಲ್ಲಿ ನೋಡಿದ್ರು ಜಂಕ್ ಫುಡ್ಗೆ ಜಾಸ್ತಿ ಇನ್ವಾಲ್ವ್ ಆಗಿರ್ತಾರೆ. ಹಾಗಾಗಿ ಜಂಕ್ ಫುಡ್ ಅನ್ನ ಜಾಸ್ತಿ ಅವಾಯ್ಡ್ ಮಾಡ್ತಾ ಹೋಗ್ಬೇಕು. ಇದು ಕೂಡ ಒಂದು ನಮ್ಮ ಜೀವನ ಶೈಲಿಯನ್ನ, ಆರೋಗ್ಯ ಶೈಲಿಯನ್ನ ಹಾಳು ಮಾಡುತ್ತೆ. ಈಗ ಬಂದ್ಬಿಟ್ಟು ಫಿಫ್ತ್ ಪಾಯಿಂಟ್ ಏನಪ್ಪಾ ಅಂತ ಹೇಳಿದ್ರೆ, ತಡವಾಗಿ ನಿದ್ರೆ ಮಾಡುವುದು. ತಡವಾಗಿ ನಿದ್ರೆ ಮಾಡೋದ್ರಿಂದ ರಾತ್ರಿ ಹೊತ್ತು ಟೈಮಲ್ಲಿ ನಾವು ಲೇಟಾಗಿ ನಿದ್ದೆ ಮಾಡ್ತೀವಿ. ಲೇಟಾಗಿ ನಿದ್ರೆ ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ, ನಮ್ಮ ಬ್ರೈನ್ ವೀಕ್ನೆಸ್ ಆಗ್ಬಹುದು. ಹಾಗೆ ಮೆಮೊರಿ ವೀಕ್ ಆಗ್ಬಹುದು.
ಎನರ್ಜಿ ಲೆವೆಲ್ ಕೂಡ ಕಮ್ಮಿ ಆಗ್ಬೋದು. ನಾವು ತಡವಾಗಿ ನಿದ್ರೆ ಮಾಡೋದ್ರಿಂದ ನಾವು ಮಾರ್ನಿಂಗ್ ಎದ್ದಾಗ ಎನರ್ಜಿ ಲೆವೆಲ್ ಅಷ್ಟೇ ಇರೋದಿಲ್ಲ. ನಾವು ಅವತ್ತು ಡೇ ಫುಲ್ ಅಪ್ಸೆಟ್ ಆಗಿರ್ಬಿಡ್ತೀವಿ. ಸೊ ಏನಕ್ಕೆ ಅಂತ ಹೇಳಿದರೆ ನಮಗೆ ಒಂದು ಆ್ಯಕ್ಟಿವಿಟೀಸ್ ಅಂತ ಬಂದಾಗ ನಾವು ತುಂಬ ಸ್ಟ್ರೆಂತಿ ಆಗಿರಬೇಕಾಗುತ್ತೆ. ಹಾಗೆ ನಾವು ಲವಲವಿಕೆಯಿಂದ ಅಂತ ಹೇಳ್ತೀವಿ, ತುಂಬ ಆ್ಯಕ್ಟಿವ್ ಆಗಿ ಅಂತ. ಸೊ ಆ್ಯಕ್ಟಿವ್ ಆಗಿರಬೇಕು ಅಂದರೆ ಏನು ಮಾಡಬೇಕು, ನಾವು ಆದಷ್ಟು ರೆಸ್ಟ್ ಮಾಡಬೇಕು ಟೈಮಿಂಗ್ ಸರಿಗೆ. ಒಬ್ಬ ಮನುಷ್ಯ ಏನಿಲ್ಲ ಅಂದರೆ 7 to 8 o'clockವರೆಗೂ ನಿದ್ರೆ ಮಾಡಬೇಕು, ಚೆನ್ನಾಗಿ ನಿದ್ರೆ ಮಾಡಬೇಕು. ಅದಕ್ಕಿಂತ ನಿದ್ದೆ ಕಟ್ಬಿಟ್ಟು ನಾವು ಬೇಗ ಮಾರ್ನಿಂಗ್ ಎದ್ಬಿಟ್ಟು ಸೊ ಮತ್ತೆ ಆಸ್ ಇಟ್ ಈಸ್ ವರ್ಕ್ ಪ್ರೆಸರಲ್ಲಿ ಏನಾಗುತ್ತೆ ಅಂದರೆ ಇಮ್ಯುನಿಟಿ ಪ್ರಭಾವ ಕೂಡ ಲೋ ಆಗ್ಬೋದು. ಹಾಗೆಯೇ ಕೂಡ ಸ್ಟ್ರೆಸ್ನೆಸ್ ಜಾಸ್ತಿ ಆಗ್ಬೋದು, ಮೆಮೊರಿ ವೀಕ್ ಆಗ್ಬೋದು. ಹಾಗಾಗಿ ಸೊ ನಾವು ನಿದ್ರೆನೂ ಕೂಡ ಚೆನ್ನಾಗಿ ಮಾಡಬೇಕು. ಇದು ಒಂದು ಕೂಡ ಸೊ ನಮ್ಮ ಹೆಲ್ತನ್ನ ಹಾಳು ಮಾಡೋದಕ್ಕೆ ಒಂದು ಕಾರಣ ಅಂತ ಹೇಳ್ಬೋದು. ನಾನು ಇಷ್ಟ ತನಕ ಹೇಳ್ದಂತಹ ಇಂತಹ ಒಂದು ತಪ್ಪುಗಳಲ್ಲಿ ನೀವು ಯಾವುದಾದ್ರೂ ತಪ್ಪುಗಳನ್ನು ಮಾಡಿದ್ದೀರಾ ಪ್ಲೀಸ್ ಕಮೆಂಟಲ್ಲಿ ತಿಳಿಸಿ. ಓಕೆ, ಹಾಗೆಯೇ ಕೂಡ ಇಂತಹ ಒಂದು ಹೆಲ್ತ್ ಟಿಪ್ಸ್ಗಾಗಿ ಯಾರೆಲ್ಲ ನೋಡ್ತಿದ್ದೀರಾ ಫಸ್ಟ್ ಟೈಮ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನೆಕ್ಸ್ಟ್ ಬೇರೆ ತರಹದ ಇದೇ ಥರ ಒಂದು ಹೆಲ್ತಿ ಫುಡ್ ಬಗ್ಗೆ ಆಗಿರ್ಬೋದು, ಸೊ ಹೆಲ್ತ್ ಬಗ್ಗೆ ಸೊ ವಿಡಿಯೋಸ್ ಹಾಕ್ತಾ ಇರ್ತೀನಿ. ವಾಚ್ ಆ್ಯಂಡ್ ನೆಕ್ಸ್ಟ್ ವಿಡಿಯೋ. ಥ್ಯಾಂಕ್ಸ್ ಫಾರ್ ವಾಚಿಂಗ್.